ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಸರ್, ಇವತ್ತು ನೀವು ರಾಮನ ಭಕ್ತರ ಅಥವಾ ಸುಳ್ಳು ಭಕ್ತರ ಅಥವಾ ನೀವು ಹಿಂದೂಗಳನ್ನ ಒಡೆಯುವಂತ ಪ್ರಯತ್ನ ಮಾಡ್ತಾ ಇರುವಂತಹ ನೀವು ರಾಮನ ವಿರೋಧಿಗಳು ಇವತ್ತು ಎಚ್ಚೆತ್ತುಕೊಂಡು ರಾಮಭಕ್ತಿ ಪ್ರದರ್ಶಿಸುತ್ತಿರುವಂತಹ ಕಪಟಿಗಳ ನೀವು ಹೇಳ್ಬಿಡಿ. ಅದು ಪ್ರಶ್ನೆನೇ ಮಾಡಬಾರ್ದ? ಪ್ರಶ್ನೆ ಮಾಡಿದವರೆಲ್ಲರೂ ಅಲ್ಲ. ನಾನು ಹೇಳೋದು ಯಾರೇ, ನಾನು ಹೇಳ್ತಾ ಇರೋದು ನಾನು ರಾಮ ಭಕ್ತನೂ ಅಲ್ಲ, ಆಯ್ತಾ? ಇವರ ರಾಮ ಇದಾರಲ್ಲ, ಹೇ ರಾಮ ಬೇರೆ, ಜೈ ಶ್ರೀರಾಮ ಬೇರೆ. ಆದ್ರಿಂದ ಈ RSS ರಾಮನ ಭಕ್ತ ನಾನಲ್ಲ. ಸೊ ಆದ್ರಿಂದ ನೀವು ಯಾವ ರಾಮನ ಭಕ್ತರು? ನಾ ಯಾವ ರಾಮನ ಭಕ್ತ ಆಗಬೇಕು ಅಂತ ಹೇಳ್ಬಿಟ್ಟು ಏನಾದ್ರು ರೂಲ್ಸ್ ಇದೆಯಾ? ರೂಲ್ಸ್ ಇಲ್ಲ. ಮತ್ತೆ ಹಂಗಾದ್ರೆ ನೀವು ಸುಳ್ಳು ಭಕ್ತರು. ನಾನು ನೀವು ಹೇಳ್ಕೊಳ್ಳಿ, ಏನ್ ಬೇಕಾದ್ರೆ ಹೇಳ್ಕೊಳ್ಳಿ. ಭಕ್ತರಲ್ಲಿ ಯಾರು ರಾಮನ ಹತ್ರ ಹೋಗ್ತಾರೋ ಅದ್ರಲ್ಲಿ ಸುಳ್ಳು ಭಕ್ತರು, ಅಲ್ಲಿ ಯಾರು ಕಳ್ತನ ಮಾಡಿದ್ದಾರೆ, ಕಳ್ತನ ಮಾಡಕ್ ಪ್ರೇರೇಪಿಸಿದ್ದಾರೆ, ಅವರು ಮಹಾ ಸುಳ್ಳು ಭಕ್ತರು, ಮಹಾ ಕಳ್ಳ ಭಕ್ತರು. ಅವರು ಅಲ್ಲಿರ್ತಕ್ಕಂಥವ್ರು ಅವಕಾಶ ಮಾಡಿಕೊಟ್ಟಿದಾರಲ್ವಾ ಕಳ್ತನ ಮಾಡೋದಕ್ಕೆ. ಅದು ಗೊತ್ತಿದ್ರು ಸುಮ್ಮನೆ ಇದ್ದಾರಲ್ವಾ? ಬೇರೆಯವರು ಕಳ್ತನ ಆಗುತ್ತೆ ಅಂತ ಹೇಳಿದ್ರು ಸಹಿತ ಬಾಯಿ ಮುಚ್ಕೊಂಡಿದ್ರಲ್ಲ, ಅಲ್ಲಿರ್ತಕ್ಕಂಥವ್ರು ಕೆಲಸದಿಂದ ತೆಗೆದಾಕಿದಾರಲ್ಲ, ಇವರು ಕಳ್ಳ ಭಕ್ತರು. ಆದ್ದರಿಂದ ರಾಮ ಅನ್ನೋನು ಎಲ್ಲೋಗಿದ್ರಿ ನೀವು? ಎಲ್ಲಿ ಹೋಗಿದ್ರಿ? ಇಷ್ಟ ದಿನ ಎಲ್ಲೋಗಿದ್ರಿ? ಎಲ್ಲ ಅಡಿಗೆ ಕೂತಿದ್ರಿ ನೀವು? ಪ್ರಗತಿಪರರು, ಚಿಂತಕರು ಎಲ್ಲ ಈಗ ಇದ್ದಕ್ಕಿದ್ದಂತೆ ರಾಮ ಮಂದಿರದಲ್ಲಿ ಕಳ್ತನ ಆಗಿದೆ ಅಂತ ತಕ್ಷಣ ಎದ್ದು ಕೂತ್ ಬಿಟ್ಟಿದ್ದೀರಾ ನೀವು. ರಾಮನ್ ಬಗ್ಗೆ ಇಷ್ಟೊಂದು ನಿಮ್ಗೆ ಪ್ರೀತಿ ಬಂದ್ಬಿಟ್ಟಿದೆ. ನಿಮ್ಮಂತವ್ರ ಬಗ್ಗೆನೆ ಅವ್ರು ಹೇಳಿರೋದು. ಈಗ ಯಾರವ್ರು? ಗೋವಿಂದರಾಜ್ ಮಹಾರಾಜರು. ಆ ಮಹಾರಾಜರು ಪಾಪ ಅವ್ರು ಹೇಳಿರೋದು ನಿಜ. ಹಿಂದೂ ಸಮಾಜವನ್ನ ಒಡಿಬೇಕು ಅಂತ, ಏನು ಪೊಲಿಟಿಕಲಿ ಇದರಿಂದ ಗೇನ್ ಮಾಡ್ಕೊಳ್ಬೇಕು ಅಂತ ನೀವೆಲ್ಲ ಎಡಚರರು ಮುಗಿ ಬಿದ್ದು ಬಿಟ್ಟಿದ್ದೀರಾ ನೀವು. ಕಳ್ತನ ಮಾಡಿ ಅಂತ ತಡ್ರಿ ಸರ್. 2015ರಿಂದ 19ವರೆಗೂ ವಿಶ್ವ ಹಿಂದೂ ಪರಿಷತ್ತಿನವರ ಆಗಿರ್ತಕ್ಕಂಥವ್ರೆ 1400 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತ ಹೇಳ್ಬಿಟ್ಟು ಆರೋಪ ಮಾಡಿದ್ರು. ಇಲ್ಲಿ ಇರ್ತಕ್ಕಂಥ ಮಹಾನ್ ಹೇಳ್ತೀನಿ ಕೇಳಿ, ಮಹಾನ್ ಕಳ್ತನ ಮಾಡಿದ್ರು ಬಿಡೋದಿಲ್ಲ, ಒತ್ತೊಳಿಕ್ ಹಾಕ್ತಿವಿ. ಯಾವನು ಬಿಡೋದಿಲ್ಲ. ರಾಮ ಮಂದಿರ ಕಟ್ಟೋರು ನಾವೇ, ಕಳ್ತನ ಮಾಡಿದ್ರು ಒತ್ತೊಳಿಕ್ ಹಾಕೋರು ನಾವೇ. ಯಾರನ್ನು ಬಿಡೋದಿಲ್ಲ. ಅವ್ನು ತಪ್ಪು ಮಾಡಿದ ಆತನನ್ನು ಒಳಗಡೆ ಹಾಕ್ತಿವಿ. ಸುಮ್ಮನೆ ಒಬ್ಬ ವ್ಯಕ್ತಿಯ ಮೇಲೆ ನೀವು ಆರೋಪ ಮಾಡೋದು ಜವಾಬ್ದಾರಿಯುತ ಸ್ಥಾನ ಕುತ್ಕೊಂಡು ಮಾತಾಡೋದು ಸರಿಯಲ್ಲ. ಆರೋಪಿ ಆಗಿದ್ರೆ ನೋಡಿ, ಈಗ RSS ಅಲ್ಲ ಮೇಡಮ್, ನೀವು ಹೇಳೋದು ಕೇಳಿಸ್ಕೊಳ್ಳಿ. ಇವಾಗ SIT ತನಿಖೆ ನಡೀತಾ ಇದೆ. ಚಂಪತ್ ರಾಯ್ ತಪ್ಪು ಮಾಡಿದ್ರೆ ಆತನನ್ನು ಒಳಗಡೆ ಹಾಕ್ತಿವಿ. ಯಾರನ್ನು ಬಿಡೋದಿಲ್ಲ. ಅರೆಸ್ಟ್ ಮಾಡಿದವರು ನಾವೇ, ಕಂಪ್ಲೇಂಟ್ ಕೊಟ್ಟರು ನಾವೇ, SIT ತನಿಖೆ ಮಾಡಿದ್ದು ನಮ್ದೇ ಸರ್ಕಾರ, ಒಂದು ಒಳಗೆ ಹಾಕೋದು ನಾವೇ. ಕಳ್ತನ ಎಲ್ಲರೂ ಮಾಡ್ತಾರೆ, ಎಲ್ಲ ಕಡೆ ಕಳ್ರಿ ಇರ್ತಾರೆ. ದಿಲೀಪ್ ಒಂದ್ ನಿಮಿಷ, ಎಲ್ಲರೂ ಕಳ್ರೆ ಬಿಡಿ. ಎಲ್ಲ ಆಫೀಸಲ್ಲೂ ಮಂದಿರದಲ್ಲಿ ಬೇಡ, ಆಫೀಸಲ್ಲಿ ನಿಮ್ಗೆಲ್ಲ ಡೋಂಗಿ ಪ್ರೇಮ ಬಂದ್ಬಿಟ್ಟಿದೆ ರಾಮನ್ ಬಗ್ಗೆ. ರಾಮನ ತೆಗೆದುಕೊಂಡು ಈ ನ್ಯಾಯಮಾನವಾಗಿ ಮಾತಾಡ್ತಿದ್ದವರು ರಾಮನ್ ಬಗ್ಗೆ ಪ್ರೀತಿ ಬಂದ್ಬಿಟ್ಟಿದೆ. ಬಿಜೆಪಿ ಅವರು RSS ಅವ್ರು ಮಾತ್ರ ರಾಮ್ ಭಕ್ತರು, ಉಳಿದವರೆಲ್ಲ ಡೋಂಗಿಗಳು, ನಕಲಿಗಳು, ಸುಳ್ಳು ಭಕ್ತರು. ಸುಮ್ಮನೆ ಇರಿ ಸರ್. ರಾಮನ್ ಗುತ್ತಿಗೆ ತಗೊಂಡಿದ್ದೀರಾ ನೀವು? ಯಾರು ರಾಮ? ರಾಮ ದೇವಸ್ಥಾನದ ಉದ್ಘಾಟನೆಗೆ ಬರಲ್ಲ ಅಂತ ಅಂದವರು ಇವತ್ತು ರಾಮನ ಮೇಲೆ ರಾಮನ ಸಿದ್ಧಾಂತ, ಹಿಂದೂ ಧರ್ಮದ ಸದ್ಗುಣ, ಸಂಯಮ ಮತ್ತು ದಾನ, ಈ ಒಂದು ಹಿಂದೂ ಧರ್ಮದ ಪ್ರಮುಖ ಗುಣಗಳು. ದಾನ ಮಾಡಿದ್ರು ಯಾರು ಹೋಗ್ಬೇಡಿ ಅಂತ ಹೇಳಿ ನಾಚಿಕೆ ಆಗ್ಬೇಕು ಕಳ್ಳರನ್ನ ಸಮರ್ಥಿಸಿಕೊಳ್ಳೋರು. ನಾಚಿಕೆ ಆಗ್ಬೇಕು ಕಳ್ಳರನ್ನ ಸಮರ್ಥಿಸಿಕೊಳ್ಳೋರು. ನಾಟಕ ಮಾಡ್ತಾರೆ. ಅಲ್ಲ, ನೀವು ಒಂದ್ ನಿಮಿಷ ತಡ್ರಿ ಸರ್. ಆಯ್ತು, ಇವಾಗ ಟ್ರಸ್ಟ್ ಇವತ್ತು ಸಭೆ ನಡೆಸೋದು ನಿಜಕ್ಕೂ ಅವ್ರಿಗೆ ಕೋಪ ತಾಪ ಇದ್ದಿದ್ದಾರೆ. ಅವ್ರು ಒಂದು ರೆಸೊಲ್ಯೂಷನ್ ತಗೊಳ್ಳೋದು, ಫಸ್ಟ್ ಅರೆಸ್ಟ್. ಅವನಿಂದ ನಮ್ಗೆಲ್ಲ ಇವತ್ತು ಈ ತರ ಕೆಟ್ಟ ಪರಿಸ್ಥಿತಿ ಎದುರಿಸುವಂತಹ ಪರಿಸ್ಥಿತಿ ಬಂದಿದೆ. ಏನೋ ಅವ್ರ ಮೇಲೆ ನಂಬಿಕೆ ಆರೋಪ ಸಾಬೀತಾಗ್ದಲೆ ಯಾರು ಮಾಡಿಲ್ಲ ಮೇಡಮ್. ಏನ್ ಮಾಡ್ತಾರೆ ಸರ್? ಯಾವ ಆರೋಪ ಇದೆ ಅವ್ರ ಮೇಲೆ? ಅವ್ರ ಮೇಲೆ ಯಾರ ಆರೋಪ ಇದೆ? ಅವ್ರ ಮೇಲೆ ಇರ್ತಕ್ಕಂಥದ್ದು ಆರೋಪ ಒಂದೇ ಮೇಡಮ್, ಅವರ ಡ್ರೈವರ್ ಆ ಒಂದು ಅಂದ್ರೆ ಮಾಜಿ ಡ್ರೈವರ್ ಆ ಒಂದು ಪ್ರಕರಣದಲ್ಲಿ ಯಾರು ನೇಮಕ ಮಾಡಿದ್ದು? ಯಾರು ನೇಮಕ ಮಾಡಿದ್ದು? ನೇಮಕ ಮಾಡಿದ್ದು? ಕಾರಣಕ್ಕೋಸ್ಕರ ನೈತಿಕ